Welcome to all. See, in this session, let us discuss about the definition of function. ನೋಡಿ, ಫಸ್ಟ್ ಪಿ ಯು ಸಿಯಲ್ಲಿ ಫಂಕ್ಷನ್ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಎಕ್ಸಾಂಪಲ್ಸನ್ನು ನಾವು ಸ್ಟಡಿ ಮಾಡಿದ್ವಿ. ಸೊ ಈ ಒಂದು ಸೆಷನ್ನಲ್ಲಿ ಅದನ್ನು ಇನ್ನೊಮ್ಮೆ ನಾವು ರೀಕಾಲ್ ಮಾಡೋಣ. ಸೊ ಇಂದಿನ ತರಗತಿಯಲ್ಲಿ ನಾವು ರಿಲೇಷನ್ಸ್, ಟೈಪ್ಸ್ ಆಫ್ ರಿಲೇಷನ್ಸ್, ದೆನ್ ವೆರಿಫೈಯಿಂಗ್ ವೆದರ್ ದ ಗಿವನ್ ರಿಲೇಷನ್ ಈಸ್ ಇಕ್ವಿವೆಲೆನ್ಸ್ ಆರ್ ನಾಟ್. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಸೆಷನ್ಸ್ಗಳನ್ನು ಮುಗಿಸಿದ್ದೀವಿ. ಈ ಒಂದು ಸೆಷನಲ್ಲಿ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಫಂಕ್ಷನ್ ಅಂದರೆ ಏನು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಎಕ್ಸಾಂಪಲ್ಸ್, ಆಮೇಲೆ ಡೊಮೇನ್ ಆಫ್ ಎ ಫಂಕ್ಷನ್, ರೇಂಜ್ ಆಫ್ ಎ ಫಂಕ್ಷನ್. ಸೊ ಇವೆಲ್ಲ ಟರ್ಮ್ಸನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಲೆಟ್ ಅಸ್ ರೀಕಾಲ್ ಒನ್ಸ್ ಅಗೇನ್ ಇನ್ ದಿಸ್ ಸೆಷನ್. ಸೊ ಲೆಟ್ ಅಸ್ ಬಿಗಿನ್ ದಿಸ್ ಸೆಷನ್ ಬೈ ರೈಟಿಂಗ್ ದ ಡೆಫಿನಿಷನ್. ನೋಡಿ, ಫಂಕ್ಷನ್ ಅಂತ ಇದೆ. ಸೊ ನಮಗೆ ಗೊತ್ತಿದೆ ರಿಲೇಷನ್ ಅಂದರೆ ಏನು. ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್. ಸೊ ನಾವು ರಿಲೇಷನ್ ಡಿಫೈನ್ ಮಾಡಬೇಕಾದ್ರೆ ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ಡಿಫೈನ್ ಮಾಡ್ತೀವಿ, ಇಲ್ಲ ಒಂದು ಸೆಟ್ಟಿಂದ ಅದೇ ಸೆಟ್ಗೆ ಡಿಫೈನ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ರಿಲೇಷನ್. ಸೊ ಹಾಗಾದರೆ ಫಂಕ್ಷನ್ ಅಂತಂದರೆ ಏನು, ಹೌ ಕ್ಯಾನ್ ವಿ ಡಿಫೈನ್ ಎ ಫಂಕ್ಷನ್, ಇದು ನಮ್ಮ ಮುಂದಿರತಕ್ಕಂಥ ಪ್ರಶ್ನೆ. ಸೊ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಬಿಫೋರ್ ಗೋಯಿಂಗ್ ಟು ದ ಡೆಫಿನಿಷನ್ ಲೆಟ್ ಅಸ್ ರೈಟ್ ಒನ್ ಆ್ಯರೋ ಡಯಾಗ್ರಾಮ್. ಸೊ ಒಂದು ಆ್ಯರೋ ಡಯಾಗ್ರಾಮನ್ನು ಬರೆದು ಅದರ ಮೂಲಕ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಟೂ ಸೆಟ್ಸ್ ಎ ಆ್ಯಂಡ್ ಬಿ. ನೋಡಿ, ಸೆಟ್ ಎನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ 1 2 3, ಸೆಟ್ ಬಿನಲ್ಲಿ 4 5 6 ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 1 ನಾನು ಕನೆಕ್ಟ್ ಮಾಡಿರ್ತಕ್ಕಂಥದ್ದು 4ಗೆ, 2 5ಗೆ ಕನೆಕ್ಟ್ ಮಾಡಿದ್ದೀನಿ, 3ಯನ್ನು 5ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಅಬ್ಸರ್ವ್ ದ ಫಸ್ಟ್ ಸೆಟ್. So here we can observe that every element of set A, ನೋಡಿ ಸೆಟ್ ಎನಲ್ಲಿ ಯಾವ ಎಲಿಮೆಂಟು ಕೂಡ ಉಳ್ಕೊಂಡಿಲ್ಲ. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ಅಸೋಸಿಯೇಟೆಡ್ ವಿತ್ ಎಲಿಮೆಂಟ್ ಆಫ್ ಸೆಟ್ ಬಿ. ಸೊ ಇಲ್ಲಿ ನಮಗೆ ಫಸ್ಟ್ ಸೆಟ್ ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್ ದ ಫಸ್ಟ್ ಸೆಟ್ ಕೇರ್ಫುಲಿ. ನೋ ಎಲಿಮೆಂಟ್ ಹ್ಯಾಸ್ ಬೀನ್ ಲೆಫ್ಟ್ ಔಟ್. ಸೊ ಎಲ್ಲ ಎಲಿಮೆಂಟ್ಸನ್ನು ನಾವು ಕನೆಕ್ಟ್ ಮಾಡಿದ್ದೀವಿ. ಸೊ 1 is associated with 4, 2 is associated with 5, 3 is also associated with 5. So here we find the uniqueness. ನೋಡಿ, ಇಲ್ಲಿ ಯುನೀಕ್ನೆಸ್ ಅಂತ ಹೇಳ್ತೀವಿ. ಸೊ ಯುನೀಕ್ನೆಸ್, ಸೊ ನಾವು ಅದನ್ನು UNIQUENESS ಅಂತ ಹೇಳ್ತೀವಿ. ಯುನೀಕ್ನೆಸ್ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಅ ಸೆಟ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ ಅಂತಲೂ ಹೇಳ್ಬೋದು. ಸೊ ಹಾಗಾದರೆ ನೋಡಿ, ಇಲ್ಲಿ 4 ಈಸ್ ದ ಇಮೇಜ್ ಆಫ್ 1. ಓಕೆ, ನೋಡಿ, 4 ಈಸ್ ದ ಇಮೇಜ್ ಆಫ್ 1. ಅದೇ ಥರ 5 ಈಸ್ ದ ಇಮೇಜ್ ಆಫ್ 2, ಆಲ್ಸೋ 5 ಈಸ್ ದ ಇಮೇಜ್ ಆಫ್ 3. ನೋಡಿ, ಇಲ್ಲಿ 2 ಮತ್ತು 3 ಎರಡೂ ಕೂಡ 5ಗೆ ಅಸೋಸಿಯೇಟ್ ಆಗಿದೆ. ದಟ್ ಈಸ್ ಕಾಲ್ಡ್ ಯುನೀಕ್ನೆಸ್, ಕನ್ವರ್ಜೆನ್ಸ್. ಸೊ ಈ ರೀತಿ ಇರ್ತಕ್ಕಂಥ ಒಂದು ಸೆಟಪ್ಪನ್ನು ನಾವು ಏನಂತ ಕರಿತೀವಿ ಅಂತಂದರೆ ಇಟ್ ಈಸ್ ಕಾಲ್ಡ್ ಫಂಕ್ಷನ್. ಸೊ ಲೆಟ್ ಅಸ್ ಕನ್ಸಿಡರ್ ಅನದರ್ ಎಕ್ಸಾಂಪಲ್. ನೋಡಿ, ಇನ್ನೊಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಸೊ ಲೆಟ್ ಅಸ್ ಸೇ ABC DEF. ನೋಡಿ, ಈ ಎಕ್ಸಾಂಪಲನ್ನು ಅಬ್ಸರ್ವ್ ಮಾಡೋಣ. ಸೊ ನೋಡಿ, ಇಲ್ಲಿ A ಈಸ್ ಅಸೋಸಿಯೇಟೆಡ್ ವಿತ್ D, C ಈಸ್ ಅಸೋಸಿಯೇಟೆಡ್ ವಿತ್ D ಗೊತ್ತಾಗ್ತಾ ಇದೆ. ನೋಡಿ, B ಅಬ್ಸರ್ವ್ ಮಾಡಿ, B ಈಸ್ ಅಸೋಸಿಯೇಟೆಡ್ ವಿತ್ E ಆ್ಯಂಡ್ F. ಸೊ B ಅಂತಕ್ಕಂಥ ಎಲಿಮೆಂಟು ಫಸ್ಟ್ ಸೆಟ್ಟಿಗೆ ಸೇರಿದೆಯಲ್ಲ, ನೋಡಿ ಈ ಎಲಿಮೆಂಟು B. So the second element of the first set is associated with 2 different elements. ಅಂದರೆ ಇಲ್ಲಿ ನಮಗೆ ಡೈವರ್ಜೆನ್ಸ್ ಇದೆ. ಸೊ B ಈಗೂ ಕನೆಕ್ಟ್ ಆಗಿದೆ, ಅದೇ B Fಗೂ ಕನೆಕ್ಟ್ ಆಗಿದೆ. ಹಾಗಾದರೆ ಹಿಯರ್ ಡೈವರ್ಜೆನ್ಸ್ ಇಸ್ ಪ್ರೆಸೆಂಟ್. ಸೊ ಯುನೀಕ್ನೆಸ್ ಈಸ್ ಲಾಸ್ಟ್. ಸೊ ಇಲ್ಲಿ ಯುನೀಕ್ನೆಸ್ ಇಲ್ಲ.
ಸೊ ದೇರ್ ಫಾರ್ ದಿಸ್ ಈಸ್ ನಾಟ್ ಎ ಫಂಕ್ಷನ್. ನೋಡಿ ಇದನ್ನು ಫಂಕ್ಷನ್ ಅಂತ ನಾವು ಕರೆಯೋಕ್ಕಾಗಲ್ಲ. ಲೆಟ್ ಅಸ್ ಟೇಕ್ ಅಪ್ ಅನದರ್ ಎಕ್ಸಾಂಪಲ್. ನೋಡಿ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. So let me take some elements here. ನೋಡಿ ಇದನ್ನು ನಾವು ಫಂಕ್ಷನ್ ಅಂತ ಕರೆಯೋಕ್ಕಾಗುತ್ತಾ ನೋಡೋಣ. ಸೊ 2 ಈಸ್ ಕನೆಕ್ಟೆಡ್ ಟು 1, 4 ಈಸ್ ಕನೆಕ್ಟೆಡ್ ಟು 1, ಬಟ್ ದ ಎಲಿಮೆಂಟ್ 6 ವಿಚ್ ಬಿಲಾಂಗ್ಸ್ ಟು ಎ ಫಸ್ಟ್ ಸೆಟ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಎಲಿಮೆಂಟ್. ನೋಡಿ 6ಅನ್ನು ನಾವು ಕನ್ಸಿಡರೇ ಮಾಡಿಲ್ಲ. ಒನ್ಸ್ ಅಗೇನ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ದೆನ್ ಲೆಟ್ ಅಸ್ ಕನ್ಸಿಡರ್ ಅನದರ್ ಎಕ್ಸಾಂಪಲ್. ನೋಡಿ ಈ ಥರ ನಾವು ಡಿಫ್ರೆಂಟ್ ಎಲಿಮೆಂಟ್ಸನ್ನು ತೊಗೊಂಡು ಚೆಕ್ ಮಾಡ್ಬೋದು. ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ ಇ ಆ್ಯಂಡ್ ಎಫ್. ನೋಡಿ ಇದು ಫಂಕ್ಷನ್ ಆಗಿದೆಯಾ ಅಥವಾ ಇಲ್ವಾ ಚೆಕ್ ಮಾಡೋಣ. ಸೊ 1 ಈಸ್ ಅಸೋಸಿಯೇಟೆಡ್ ವಿತ್ 4, 2 ಈಸ್ ಅಸೋಸಿಯೇಟೆಡ್ ವಿತ್ 5, 3 ಈಸ್ ಅಸೋಸಿಯೇಟೆಡ್ ವಿತ್ 4. ಓಕೆ, ನೋಡಿ 1 ಮತ್ತು 3 ಬೋತ್ ಆರ್ ಅಟ್ಯಾಚ್ ಟು ಸೇಮ್ ಎಲಿಮೆಂಟ್. ಸೊ ಅದು ಅಲೋ ಇದೆ. ಸೊ ಇಲ್ಲಿ ನಮಗೆ ಎವ್ರಿ ಎಲಿಮೆಂಟ್ ಆಫ್ set A has a unique image, therefore it is a function. ಇದು ಫಂಕ್ಷನ್ ಆಗುತ್ತೆ. ಲೆಟ್ ಮಿ ಟೇಕ್ ಅನದರ್ ಎಕ್ಸಾಂಪಲ್. ನೋಡಿ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಇನ್ನೂ ಒಂದು ಎಕ್ಸಾಂಪಲ್ ತೊಗೊತೀನಿ. ಓಕೆ, ಎಚ್ ತೊಗೊಳ್ಳೋಣ. ನೋಡಿ ಅಬ್ಸರ್ವ್ ಮಾಡೋಣ. ಇದು ನೋಡಿ ಕ್ಯಾನ್ ವಿ ಕಾಲ್ ದಿಸ್ ಆಸ್ ಎ ಫಂಕ್ಷನ್. ಇದನ್ನು ಫಂಕ್ಷನ್ ಅಂತ ಕರೆಯೋಕ್ಕೆ ಬರುತ್ತಾ? ನೋಡಿ ಅಬ್ಸರ್ವ್ ಮಾಡ್ಬಿಡ್ಬೇಕು. ಇಲ್ಲಿ ಕನ್ವರ್ಜೆನ್ಸ್ ಇದೆಯಾ ಡೈವರ್ಟ್. ನೋಡಿ ಇ ಅಂತಕ್ಕಂಥ ಎಲಿಮೆಂಟ್ ಇದೆ, ಫಸ್ಟ್ ಸೆಟ್ ಇರ್ತಕ್ಕಂಥ ಎಲಿಮೆಂಟು. ಸೊ ಇ ಈಸ್ ಅಸೋಸಿಯೇಟೆಡ್ ವಿತ್ ಎ, ಇ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಎಚ್. ಸೊ ಇ ಅಂತಕ್ಕಂಥ ಎಲಿಮೆಂಟ್ ಎಗೂ ಅಟ್ಯಾಚ್ ಆಗಿದೆ, ಎಚ್ಗೂ ಕೂಡ ಅಟ್ಯಾಚ್ ಆಗಿದೆ. ಇಲ್ಲಿ ಯುನಿಕ್ನೆಸ್ ವೈಲೇಟ್ ಆಯಿತು. ದೇರ್ ಫೋರ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ಓಕೆ, ಸೊ ಹಾಗಾದರೆ ನಮಗೆ ಫಂಕ್ಷನ್ ಅಂತಂದರೆ ನೋಡಿ ಫಂಕ್ಷನ್ ಅಂತಂದರೆ ಹೇಗಿರ್ಬೇಕು ನಮಗೆ? ಫಂಕ್ಷನ್ ಅಂತಂದರೆ ನೋಡಿ ಇಟ್ ಈಸ್ ಎ ಫಂಕ್ಷನ್. ಸೊ ನಾವೇನಂತ ಹೇಳ್ತೀವಿ ಹಾಗಾದರೆ? ಸೊ ಇದು ನೋ ಡೌಟ್ ಇಟ್ ಈಸ್ ಎ ರಿಲೇಷನ್. ನಾವು ಅದನ್ನು ಫಂಕ್ಷನ್ ಅಂತ ಹೇಳಬೇಕಾದ್ರೆ ನಾವು ಯುನೀಕ್ನೆಸ್ಸನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ಸೊ ನಾವೇನಂತ ಡೆಫಿನೇಷನ್ ಹೇಳಬೇಕಾಗಾದ್ರೆ a relation F from set A to set B is said to be ನೋಡಿ a relation F from A to B is said to be a function. ಇದನ್ನು ಫಂಕ್ಷನ್ ಅಂತ ಹೇಳಬೇಕಾದರೆ ಕಂಟಿನ್ಯೂ ಮಾಡ್ತೀನಿ. ಇಫ್ ನೋಡಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಎವ್ರಿ ಎಲಿಮೆಂಟ್ ಆಫ್ ನೀವು ಫಸ್ಟ್ ಸೆಟ್ ಎ ಅಂತ ತೊಗೊಂಡ್ರೆ, ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ, ಇದು ನಮ್ಮ ಫಂಕ್ಷನ್ ಡೆಫಿನಿಷನ್. ಇಫ್ ಎವ್ರಿ ಎಲಿಮೆಂಟ್ ನೋಡಿ ಯಾವ ಎಲಿಮೆಂಟು ಬಿಡಬಾರ್ದು. ಇಫ್ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಬಿ, ಅಂದರೆ ನಮಗೆ ಯೂನಿಕ್ನೆಸ್ ಮೇಂಟೈನ್ ಆಗಬೇಕು. ಸೊ ದಿಸ್ ಇಸ್ ದ ಡೆಫಿನಿಷನ್ ಆಫ್ ಫಂಕ್ಷನ್. ಸೊ ಫಸ್ಟ್ ಸೊ ಫಾರ್ ಎಕ್ಸಾಂಪಲ್, ಸೊ ಆಗಲೇ ನಾವು ಸಾಕಷ್ಟು ಎಕ್ಸಾಂಪಲ್ಸ್ ಬರೆದಿದ್ವಿ. ಸೊ ಎ ಟು ಬಿ ಅಂತ ತೊಗೊಳ್ಳೋಣ. ಸೊ ಲೆಟ್ ಮೈ ಟೇಕ್ ಸಮ್ ಎಕ್ಸಾಂಪಲ್ಸ್. ಸೊ ನಾವು ಅಟ್ಯಾಚ್ ಮಾಡೋಣ. ನೋಡಿ ಇಲ್ಲಿ, ಸೊ 1 ಈಸ್ ಅಸೋಸಿಯೇಟೆಡ್ ವಿತ್ 6, 2 ಈಸ್ ಅಸೋಸಿಯೇಟೆಡ್ ವಿತ್ 4, 3 ಈಸ್ ಅಸೋಸಿಯೇಟೆಡ್ ವಿತ್ 5. ಸೊ ಇಟ್ ಈಸ್ ಎ ಫಂಕ್ಷನ್. ಸೊ ನಾವು ಇದನ್ನು ಹೇಗೆ ಬರಿತೀವಿ ಅಂದರೆ ಫಂಕ್ಷನ್, ಇಟ್ ಈಸ್ ಎ ಫಂಕ್ಷನ್ ಫ್ರಮ್
ಸೆಟ್ ಎ ಟು ಸೆಟ್ ಬಿ ಅಂತ ಬರಿತೀವಿ. ಫಸ್ಟ್ ನಾವು ಅದನ್ನು ಟು ಮೇಕ್ ಶೋರ್ ದಟ್ ಯುನಿಕ್ನೆಸ್ ಪ್ರೆಸೆಂಟ್ ಇದೆಯಾ ಅದನ್ನು ನಾವು ನೋಡಿಕೊಂಡು ಆಮೇಲೆ ಎಫ್ ಫ್ರಮ್ ಎ ಟು ಬಿ ಅಂತ ತೀರ್ಮಾನ ಮಾಡಬೇಕು. ಸೊ ದಿಸ್ ಈಸ್ ಕಾಲ್ಡ್ ಎ ಫಂಕ್ಷನ್. ಸೊ ನಾವು ಇದನ್ನು ಫಸ್ಟ್ ಪಿ ಯು ಸಿಯಲ್ಲೂ ಕೂಡ ನೋಡಿದ್ದೀವಿ. ಸೊ ಜನರಲ್ ಆಗಿ ಸೊ ಇಫ್ ನಮಗೆ ಗೊತ್ತಿದೆ ಇದು ಎಕ್ಸ್ ಇಸ್ ದೇರ್, ವೈ ಇಸ್ ದೇರ್. ನೋಡಿ ಎಕ್ಸ್ ಈಸ್ ಕನೆಕ್ಟೆಡ್ ಟು ವೈ. ಆಗ ನಾವೇನಂತ ಹೇಳ್ತೀವಿ, ವೈ ಈಸ್ ದ ಇಮೇಜ್ ಆಫ್ ಎಕ್ಸ್. ಅದು ನಾವು ಹೆಂಗೆ ಬರಿತೀವಿ ನೋಡಿ, ವೈ ಈಸ್ ಈಕ್ವಲ್ ಟು, ವಿ ರೈಟ್ ಇಟ್ ಲೈಕ್ ದಿಸ್, ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಬರಿತೀವಿ. ಅಂದರೆ ವೈ ಈಸ್ ದ ಇಮೇಜ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ದಿಸ್ ಎಕ್ಸ್ ಈಸ್ ಕಾಲ್ಡ್, ನೋಡಿ ಇಲ್ಲಿ ಎಕ್ಸ್ ಅಂತ ಇದೆ. ಸೊ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ದಿಸ್ ಎಕ್ಸ್ ಈಸ್ ಕಾಲ್ಡ್ ಡೊಮೇನ್ and this y is called range. ಅದನ್ನು ನೆಕ್ಸ್ಟ್ ನಾನು ಡಿಫೈನ್ ಮಾಡ್ತೀನಿ. ಸೊ this y is equal to f of x. So we write like this. So if x and y are connected by this relation, then we say that x is domain, that is input values, and whatever we get the output values, we call it as range, that is y. So for example, if I take, so here f is a function from p to q. Okay, so here we say that, observe ಮಾಡಿ, 5 is the image of 1. ಅದನ್ನೇ 5 is equal to f of 1 ಅಂತ ಬರೀ. 6 is the image of 2. 6 is equal to f of 2. 7 is the image of 4. ನೋಡಿ ನಾವು ಈ ಥರ ಬರೋದು. So this, then the first set, that is 1, 2, 4. ನೋಡಿ ಇಲ್ಲಿ 5 is the image of 1, 6 is the image of 2, 7 is the image of 4 ಅಂತ ಬರುತ್ತೆ. So whenever we define a function, we will be having image set. So ಅಲ್ಲಿ ನನಗೆ ಫಸ್ಟ್ ಸೆಟ್, that is what, 1, 2, 4 ಅಂತ ಇದೆ. This is called domain. First set is called domain. Then second set. So what is the second set? Second set, that is 5, 6, 7. ನಾನು ಪೂರ್ತಿ ಸೆಕೆಂಡ್ ಸೆಟ್ ತೊಗೊಂಡಿದ್ದೀನಿ. ಇದನ್ನು ಕೋಡೊಮೇನ್ ಅಂತ ಹೇಳ್ತೀವಿ. ನೋಡಿ, ಕೋಡೊಮೇನ್ ಆಫ್ ದ ಫಂಕ್ಷನ್. ಕನೆಕ್ಟ್ ಆಗಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇದ್ದಾವೆ ಇದರಲ್ಲಿ. 5, 6, 7 ಅದನ್ನು ಕೋಡೊಮೇನು ಆಗುತ್ತೆ. ಇದನ್ನು ರೇಂಜ್ ಅಂತ ಕೂಡ ನಾವು ಕರಿತೀವಿ. ಸೊ ಇನ್ ದಿಸ್ ಸೆಷನ್ ನಾವೇನು ಡೆಫಿನೇಷನ್ ತಿಳ್ಕೊಂಡ್ವಿ ನೋಡಿ. ಫಂಕ್ಷನ್, ಡೆಫಿನೇಷನ್ ಆಫ್ ಫಂಕ್ಷನ್, then what do you mean by domain of the function, range of the function, ನೋಡಿ ಕೋಡೊಮೇನ್ ಆಫ್ ದ ಫಂಕ್ಷನ್. ಸೊ ಇಷ್ಟು ನಾವು ಈ ಒಂದು ಸೆಷನಲ್ಲಿ ತಿಳ್ಕೊಂಡಿದ್ದೀವಿ. ಸೊ ನಾವು ಲೆಟ್ ಮಿ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್. ಓಕೆ, ಒಂದು ಸೆಟ್ ಇದೆ LM ಅಂತ ಅಂದ್ಕೊಳ್ಳೋಣ. ಸೊ ABCD ಅಂತ ಅಂದ್ಕೊಳ್ಳೋಣ. ನೋಡಿ, ಇದರಲ್ಲಿ ನಾವು ಫಂಕ್ಷನನ್ನು ಡಿಫೈನ್ ಮಾಡಿದ್ದೀವಿ. ಸೊ L to M. ದೆನ್ ವಾಟ್ ಈಸ್ ದ ಡೊಮೇನ್ ಆಫ್ ದಿಸ್ ಫಂಕ್ಷನ್ ಅಂತ ಕೇಳಿದ್ರೆ, ನೋಡಿ ಡೊಮೇನ್ ಅಂದರೆ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್, ದಟ್ ಈಸ್ AB. ದಿಸ್ ಈಸ್ ಡೊಮೇನ್ ಆಫ್ ದ ಫಂಕ್ಷನ್. ಇದ್ರದ್ದು ರೇಂಜ್ ನೋಡಿ, ಐ ವಿಲ್ ರೈಟ್ ದ ರೇಂಜ್. ಸೊ ರೇಂಜ್ ಆಫ್ ದ ಫಂಕ್ಷನ್. ಸೊ ರೇಂಜ್ ಮೀನ್ಸ್, ನೋಡಿ ಇಲ್ಲಿ ರೇಂಜ್ ಈಸ್ ನಥಿಂಗ್ ಬಟ್ ದ ಇಮೇಜ್ ಸೆಟ್. C ಈಸ್ ದ ಇಮೇಜ್ ಆಫ್ ಬೋತ್ A ಆ್ಯಂಡ್ B. ಅಂದರೆ ಇಲ್ಲಿ ರೇಂಜಲ್ಲಿರೋದು ಒಂದೇ ನನಗೆ C. ದೆನ್ ಕೋಡೊಮೇನ್ ಮೀನ್ಸ್ ನಮ್ಮ ಎರಡನೇ ಸೆಟ್ ಪೂರ್ತಿ ಏನಿರುತ್ತಲ್ಲ ಅದು ಕೋಡೊಮೇನ್. ಸೊ ಕೋಡೊಮೇನ್ ಈಸ್ ವಾಟ್, C, D. This second set itself is codomain. So f is a function from L to M. So A is associated with C, B is associated with C. Okay, this is our first example in this session. Then let me go for second example. So -1, -2, -4, -5, -6. Okay, P to Q. I will define a function from P to Q. Okay, here we have a function from P to Q. ನೋಡಿ ಈ ಥರ ಬರೀಬೇಕು, F ಬರೆದು 2 ಚುಕ್ಕಿ ಇಡಬೇಕು, P to Q. ಸೊ ನಾವು ಐ ವಿಲ್ ಆಸ್ಕ್ ದ ಕ್ವಶನ್, ವಾಟ್ ಇಸ್ ದ ಡೊಮೇನ್ ಆಫ್ ದಿಸ್ ಫಂಕ್ಷನ್. ನೀವು ಡೊಮೇನ್ ಏನು ಬರೀತೀರಾ ಈ ಫಂಕ್ಷನಿಂದ ಅಂದರೆ, ಸೊ ಡೊಮೇನ್ ಅಂತಂದರೆ -1, -2. ನೋಡಿ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್ ಡೊಮೇನ್. ಸೊ ರೇಂಜ್ ಅಂತಂದರೆ
ಸೊ ರೇಂಜ್ ಈಸ್ ಯಾವ್ಯಾವ ಎಲಿಮೆಂಟ್ಸ್ ಕನೆಕ್ಟ್ ಆ ಕಡೆಯಿಂದ ಅಸೋಸಿಯೇಟ್ ಆಗಿತ್ತು ನೋಡಿ, -4 -5 ದಟ್ ಈಸ್ ನಥಿಂಗ್ ಬಟ್ ಇಮೇಜ್ ಸೆಟ್ ಅಂತಲೂ ಹೇಳ್ತೀವಿ. -4 -5 ದಿಸ್ ಈಸ್ ದ ರೇಂಜ್. ದೆನ್ ಕೋಡೊಮೇನ್ ಈಸ್ ನಥಿಂಗ್ ಬಟ್ ನಮ್ಮ ಪೂರ್ತಿ ಎರಡನೇ ಸೆಟ್ -4 -5 -6 ದಟ್ ಈಸ್ ನಥಿಂಗ್ ಬಟ್ ಕ್ಯೂ. ಸೆಕೆಂಡ್ ಸೆಟ್ ಕ್ಯೂ ಅಂತ ಇದೆಯಲ್ಲ, ನಾನು ಕ್ಯೂ ಅಂತ ಬರೆದ್ಬಿಡ್ತೀನಿ. ಸೊ ಇದು ನಮ್ಮ ಫಂಕ್ಷನಿನ ಕೋಡೊಮೇನ್ ಆಯಿತು. ಓಕೆ, ಸೊ ಈ ಒಂದು ಸೆಷನ್ನಿನ ಸಮ್ಮರಿ ಏನು ಅಂತಂದರೆ, ಒಂದು ರಿಲೇಷನ್ ಫಂಕ್ಷನ್ ಆಗಬೇಕು ಅಂತಂದರೆ ಕನ್ವರ್ಜೆನ್ಸ್ ಇರಬಹುದು, ಅವಾಗ ಫಂಕ್ಷನ್ ಆಗುತ್ತೆ. ಬಟ್ ಡೈವರ್ಜೆನ್ಸ್ ಶುಡ್ ನಾಟ್ ಬಿ ದೇರ್. ಅದಕ್ಕೆ ನಾವು ಯುನೀಕ್ನೆಸ್ ಅಂತ ಹೇಳ್ತೀವಿ. ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಶುಡ್ ಹ್ಯಾವ್ ಯುನೀಕ್ ಇಮೇಜ್. ಓಕೆ, ಸೊ ಡೆಫಿನಿಷನನ್ನು ಬರ್ಕೊಳ್ರಿ, ಎಕ್ಸಾಂಪಲ್ಸನ್ನು ಬರ್ಕೊಳ್ರಿ. ವಿ ಶಾಲ್ ಡಿಸ್ಕಸ್ ಫ್ಯೂ ಕಾನ್ಸೆಪ್ಟ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.